ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ಡಿರೈವ್ ದ ಈಕ್ವೇಷನ್ ಆಫ್ ಎ ಪ್ಲೇನ್ ಪಾಸಿಂಗ್ ಥ್ರೂ ಎ ಗಿವನ್ ಪಾಯಿಂಟ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ಎ ಗಿವನ್ ವೆಕ್ಟರ್. ಇಲ್ಲೇನು ಕೊಟ್ಟಿದ್ದಾರೆ, ವೆಕ್ಟರ್ ಕೊಟ್ಟಿದ್ದಾರೆ ಮತ್ತು ಪಾಯಿಂಟ್ ಕೊಟ್ಟಿದ್ದಾರೆ, ಮತ್ತು ಆ ಪ್ಲೇನು ಆ ವೆಕ್ಟರ್ ಮತ್ತು ಪಾಯಿಂಟ್ ಮೇಲೆ ಪಾಸ್ ಆಗ್ತಿದೆ ಅಂತ ಕೊಟ್ಟಿದ್ದಾರೆ. ಆವಾಗ ಈಕ್ವೇಷನ್ ಆಫ್ ಪ್ಲೇನ್ ಏನು ಅಂತ ಕ್ವಶನ್. ಇದೊಂದು ಪ್ಲೇನ್ ಡ್ರಾ ಮಾಡಿಬಿಡಿ. ಆಮೇಲೆ ಪರ್ಪೆಂಡಿಕ್ಯುಲರ್ ಟು ದ ಗಿವನ್ ವೆಕ್ಟರ್ ಅಂದರೆ ವೆಕ್ಟರ್ ಕೊಟ್ಟಿದ್ದಾರೆ, ಅದನ್ನ ಓ ಎನ್ ಅನ್ಕೋಬಿಡೋಣ. ಮತ್ತು ಪಾಸಸ್ ಥ್ರೂ ದ ಪಾಯಿಂಟ್, ಎನಿ ಪಾಯಿಂಟ್ ಅಂದರೆ ಎ ಅನ್ಕೊಡೋಣ. ಯಾವಾಗಲೂ ಪಿ ಬರೀಬೇಕು, ಆರ್ಬಿಟ್ರಿ ಪಾಯಿಂಟ್ ಪಿ. ಇದನ್ನ ಆರ್ ವೆಕ್ಟರ್ ಅಂತ ಡಿನೋಟ್ ಮಾಡ್ಕೊಳ್ಳಿ. ಇದನ್ನ ಎ ವೆಕ್ಟರು, ಇದನ್ನ ಎನ್ ವೆಕ್ಟರ್. ಅರ್ಥ ಆಗ್ತಿದೆಯಾ? ಇದನ್ನ ಒಂದು ಕೆಲಸ ಮಾಡೋಣ, ಸ್ಮಾಲ್ ಎನ್ ವೆಕ್ಟರ್ ಅಂತ ಬರ್ಕೊಳ್ಳೋಣ. ಸರಿನಾ? ಈಗ ನೋಡಿ ಪ್ರಾಬ್ಲಮ್ ಯಾವ ಥರ ಮಾಡೋದು. ಡಿರೈವ್ ದ ಈಕ್ವೇಷನ್ ಆಫ್ ಎ ಪ್ಲೇನ್ ಪಾಸಿಂಗ್ ಥ್ರೂ ದ ಗಿವನ್ ಪಾಯಿಂಟ್. ಅಂದರೆ ಈ ಪ್ಲೇನು ಪಾಸಿಂಗ್ ಥ್ರೂ ದ ಗಿವನ್ ಪಾಯಿಂಟ್ ಅಂದರೆ ಎ ಇಂದ ಪಾಸ್ ಆಗ್ತಾಯಿದೆ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ಗಿವನ್ ವೆಕ್ಟರ್. ಇದು ಗಿವನ್ ವೆಕ್ಟರ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಎನ್ ವೆಕ್ಟರ್. ಅರ್ಥ ಆಗ್ತಿದೆಯಾ? ನಾನು ಹೇಳಿದ್ದೀನಿ, ಪಾಯಿಂಟ್ ಕೊಟ್ಟರೆ ಗಿವನ್ ಪಾಯಿಂಟನ್ನು ಕೊಟ್ಟರೆ ಕೋಆರ್ಡಿನೇಟ್ಸ್ ಬೇಕು, x1 y1 z1. ವೆಕ್ಟರ್ ಕೊಟ್ಟರೆ ಡೈರೆಕ್ಷನ್ ರೇಷಿಯೋಸ್ ಕೊಡಬೇಕು, ಗಿವನ್ ವೆಕ್ಟರ್ ಅಂತ ಕೊಟ್ಟರೆ. ನಾರ್ಮಲ್ ಕೊಟ್ಟರೆ ಡೈರೆಕ್ಷನ್ ಕೊಸೈನ್ ಬೇಕು. ಅರ್ಥ ಆಗ್ತಿದೆಯಾ? ಇಲ್ಲಿ ವೆಕ್ಟರೇ ಕೊಟ್ಟಿದ್ದಾರೆ, ಡೈರೆಕ್ಟು ಡೈರೆಕ್ಷನ್ ರೇಷಿಯೋಸ್ ಇರುತ್ತೆ. ಈಗ ನೋಡಿ ಮಾಡೋದು ಯಾವ ಥರ ನೋಡ್ಕೊಳ್ಳಿ, ಇದು ಈಸಿ ಇದೆ. ಲೆಟ್ ದ ಗಿವನ್ ಪ್ಲೇನ್ passes through the point A whose position vector is A vector. And plane is given plane is perpendicular to ಯಾವುದಕ್ಕೆ ಪರ್ಪೆಂಡಿಕ್ಯುಲರ್ ಇದೆ, ಎನ್ ವೆಕ್ಟರ್. ಲೆಟ್ ಪಿ ಬಂದು ಎನಿ ಪಾಯಿಂಟ್ ಆನ್ ದ ಪ್ಲೇನ್, ಪಿ ಎನಿ ಪಾಯಿಂಟ್ ಆನ್ ದ ಪ್ಲೇನ್ with position vector r ಗೊತ್ತಾಯ್ತಲ್ವಾ? ಲೆಟ್ ದ ಗಿವನ್ ಪ್ಲೇನ್ ಪಾಸಸ್ ಥ್ರೂ ದ ಪಾಯಿಂಟ್ ಎ whose position vector is a vector and plane is perpendicular to n vector. Let P be any point on the plane with position vector is r vector. Since yn is, ಈಗ ನೋಡಿ ಈ ಪ್ಲೇನ್ ಬಂದು yn ವೆಕ್ಟರ್ಗೆ ಪರ್ಪೆಂಡಿಕ್ಯುಲರ್ ಇದೆ ಅಂದರೆ, ನಾನು ಹೇಳಿದ್ದೀನಿ ಇಲ್ಲಿ ಎಲ್ಲಾದರೂ, ಈಗ ಎಕ್ಸಾಂಪಲ್ಲು ಈ ಪ್ಲೇನ್ ಇದೆ, ಇದಕ್ಕೆ ಪರ್ಪೆಂಡಿಕ್ಯುಲರ್ ಇದೆ ಅಂದರೆ ನೀವು ಎಲ್ಲೇ ಲೈನ್ ಹಾಕಿದ್ರು ಇದಕ್ಕೆ ಪರ್ಪೆಂಡಿಕ್ಯುಲರ್ ಇರುತ್ತೆ. ಎಕ್ಸಾಂಪಲ್ ನೋಡಿ, ಹಿಂಗೆ ಹಾಕಿದ್ರು ಪರ್ಪೆಂಡಿಕ್ಯುಲರ್ ಇರುತ್ತೆ, ಹಿಂಗೆ ಹಾಕಿದ್ರು ಪರ್ಪೆಂಡಿಕ್ಯುಲರ್, ಎಲ್ಲಾದರೂ ಲೈನ್ ಹಾಕಿ ಈ ಪ್ಲೇನ್ ಮೇಲೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಇರುತ್ತೆ. ಅಂದರೆ ನಾವು ಏನಂತ ಹೇಳ್ಬೋದು, ಸಿನ್ಸ್ n vector is vector n is perpendicular to the plane ಅರ್ಥ ಆಗ್ತಿದೆಯಾ? ನಾವೇನಂತ ಹೇಳ್ಬೋದು, ಸಿನ್ಸ್ ವೆಕ್ಟರ್ n is perpendicular to the plane. ಈಗ ಎ ಪಿ ವೆಕ್ಟರ್ ನೀವು ಡ್ರಾ ಮಾಡಿದ್ರೆ ಎನ್ ವೆಕ್ಟರ್ಗೆ ಪರ್ಪೆಂಡಿಕ್ಯುಲರ್ ಇರುತ್ತೆ. ಸಿನ್ಸ್ ಎನ್ ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಗಿವನ್ ಪ್ಲೇನ್ implies AP vector is perpendicular to
ಎನ್ ವೆಕ್ಟರ್. ಈಗ ಎ ಪಿ ಅಂದ್ರೇನು, ಒ ಪಿ ಮೈನಸ್ ಒ ಎ, ಸಾರಿ ದೆನ್ ಇಂಪ್ಲೈಸ್ ಏನಾಗುತ್ತೆ, ಈಗ ಪರ್ಪೆಂಡಿಕ್ಯುಲರ್ ಇದ್ದರೆ ಡಾಟ್ ಪ್ರಾಡಕ್ಟ್ ಮಾಡಿದ್ರೆ 0 ಬರುತ್ತೆ. ಎ ಪಿ ಡಾಟ್ ಎನ್ ವೆಕ್ಟರ್ ಈಸ್ ಈಕ್ವಲ್ ಟು 0. ಯಾವುದೇ ಎರಡು ವೆಕ್ಟರ್ ಪರ್ಪೆಂಡಿಕ್ಯುಲರ್ ಅಂದರೆ ಅದ್ರ ಡಾಟ್ ಪ್ರಾಡಕ್ಟ್ ಏನು ಬರುತ್ತೆ, 0 ಬರುತ್ತೆ. ಇಂಪ್ಲೈಸ್, ಈಗ ನೋಡಿ ಎ ಪಿ ಅಂದ್ರೇನು, ಒ ಪಿ ಮೈನಸ್ ಒ ಎ ಡಾಟ್ ಎನ್ ವೆಕ್ಟರ್ ಈಸ್ ಈಕ್ವಲ್ ಟು 0. ಎ ಪಿ ಅಂದರೆ ಆರ್ ಮೈನಸ್ ಒ ಎ ಅಂದರೆ ಎ, ಕರೆಕ್ಟ್ ಅಲ್ವಾ? ಸಾರಿ, ಒ ಪಿ ಅಂದರೆ ಆರ್, ಒ ಎ ಅಂದರೆ ಎ ಡಾಟ್ ಎನ್ ವೆಕ್ಟರ್ ಈಸ್ ಈಕ್ವಲ್ ಟು 0. ಇದು ಈಕ್ವೇಷನ್ 1 ಅಂದ್ಕೊಳ್ಳಿ. ಇದಕ್ಕೆ ಏನಂತೀವಿ ನಾವು, ಈಕ್ವೇಷನ್ ಆಫ್ ಪ್ಲೇನ್ ಇನ್ ವೆಕ್ಟರ್ ಫಾರ್ಮ್. ನೆಕ್ಸ್ಟ್ ಏನು ಮಾಡಬೇಕು, ಕಾರ್ಟೀಷಿಯನ್ ಫಾರ್ಮ್ ಬರೀಬೇಕು. ಕಾರ್ಟೀಷಿಯನ್ ಫಾರ್ಮ್ಗೆ ಏನು ಮಾಡಬೇಕು, ಲಾಸ್ಟ್ ಟೈಮ್ ನಾವು ಬರೆದ್ವಲ್ಲ ಅದೇ ಥರ ಇದಕ್ಕೂ ಬರ್ಕೊಡ್ಬೇಕು. ಈಗ ನೋಡಿ ಕಾರ್ಟೀಷಿಯನ್ ಫಾರ್ಮ್, ಲೆಟ್, ಇಲ್ಲಿ ನೋಡಿ ಯಾರು ವೆಕ್ಟರ್ ಬೇಕಂದರೆ ಪಿನ ಡಿಫೈನ್ ಮಾಡ್ಕೊಳ್ಳಿ. ಲೆಟ್ ಪಿ ಆಫ್ x, y, z be any point on the given plane. ಮತ್ತು ಎ ವೆಕ್ಟರ್ ಅಂದರೆ ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್ ಅಲ್ವಾ, ಎ ಪಾಯಿಂಟ್ನ ಡಿಫೈನ್ ಮಾಡಬೇಕು. ಲೆಟ್ ಎ ಆಫ್ x1, y1, z1 be the given point ಇದೊಂದು ಗಿವನ್ ಪಾಯಿಂಟ್. ಲೆಟ್ ಇದು ಎನ್ ವೆಕ್ಟರ್. ಲೆಟ್ ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ, ಲೆಟ್ ಈ ಥರ ಬರ್ಕೊಳ್ಳಿ. ವೆಕ್ಟರ್ ಕೊಟ್ಟರೆ ಡೈರೆಕ್ಷನ್ ರೇಷಿಯೋ ಕೊಟ್ಟಿರ್ತಾರೆ. ಕ್ಯಾಪಿಟಲ್ ಎ ಬಿ ಸಿ be the direction ratios ಆಫ್ ಇನ್ ವೆಕ್ಟರ್. ಅಂದರೆ ಈಗ ನೋಡಿ ಆರ್ ವೆಕ್ಟರ್ ಅಂದರೆ ಪೊಸಿಷನ್ ವೆಕ್ಟರ್, ಅದಕ್ಕೆ ಪಿ ಪಾಯಿಂಟ್ ಕೊಡಬೇಕು. ಎ ವೆಕ್ಟರ್ ಈಸ್ ದ ಪೊಸಿಷನ್ ವೆಕ್ಟರ್ ಆಫ್ ಎ, ದೇರ್ಫೋರ್ ಎಗೆ ಪಾಯಿಂಟ್ ಕೊಡಬೇಕು. ಎನ್ ವೆಕ್ಟರ್ ಅಂದರೆ ಅದೊಂದು ವೆಕ್ಟರ್, ಅದಕ್ಕೆ ಡೈರೆಕ್ಷನ್ ರೇಷಿಯೋಸ್ ಕೊಡಬೇಕು. ಎ ಬಿ ಸಿ ಡೈರೆಕ್ಷನ್ ರೇಷಿಯೋ. ದೇರ್ಫೋರ್ ಏನಾಗುತ್ತೆ ಹೇಳಿ, ಈಗ ಆರ್ ಅಂದರೆ ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝೆಡ್ ಕೆ, ಆರ್ ವೆಕ್ಟರ್ ಅಂದರೆ. ಎ ವೆಕ್ಟರ್ ಅಂದರೆ ಏನಾಗುತ್ತೆ, x1 ಐ ಪ್ಲಸ್ y1 ಜೆ ಪ್ಲಸ್ z1 ಕೆ. ಮತ್ತು ಎನ್ ವೆಕ್ಟರ್ ಅಂದರೆ ಎ ಐ ಪ್ಲಸ್ ಬಿ ಜೆ ಪ್ಲಸ್ ಸಿ ಕೆ. ಗೊತ್ತಾಯ್ತಲ್ವ? ಇದನ್ನ ಈಕ್ವೇಷನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. Equation 1 becomes ಈಗ ನೋಡಿ ಆರ್ ಮೈನಸ್ ಎ ಮಾಡ್ಕೊಳ್ಳಿ. ಆರ್ ಮೈನಸ್ ಎ ಅಂದ್ರೇನು, ಇದು ಮೈನಸ್ ಇದು, ಎಕ್ಸ್ ಮೈನಸ್ x1 ಐ, ವೈ ಮೈನಸ್ y1 ಜೆ, ಝೆಡ್ ಮೈನಸ್ z1 ಜೆ. ಎಕ್ಸ್ ಮೈನಸ್ x1 ಐ ಪ್ಲಸ್ y ಮೈನಸ್ y1 ಜೆ ಪ್ಲಸ್ z ಮೈನಸ್ z1 ಇಂಟು ಕೆ. ಡಾಟ್ ಎನ್ ವೆಕ್ಟರ್ ಅಂದರೆ ಏನು, ಎ ಐ ಪ್ಲಸ್ ಬಿ ಜೆ ಪ್ಲಸ್ ಸಿ ಕೆ. ಇದು ಬರ್ಬಿಡ್ತೀನಿ ಇಲ್ಲಿ, ಈಸ್ ಈಕ್ವಲ್ ಟು 0. ಎ ಐ ಪ್ಲಸ್ ಬಿ ಜೆ ಪ್ಲಸ್ ಸಿ ಕೆ ಈಸ್ ಈಕ್ವಲ್ ಟು 0. ಈಗ ಡಾಟ್ ಪ್ರಾಡಕ್ಟ್ ಅಂದರೆ ಐ ಕೋಫಿಷಿಯಂಟ್ನ ಮಲ್ಟಿಪ್ಲೈ ಮಾಡಬೇಕು. ಅಂದರೆ ಇಲ್ಲಿ ಐ ಕೋಫಿಷಿಯಂಟ್ ಏನು, ಎಕ್ಸ್ ಮೈನಸ್ x1, ಇಲ್ಲಿ ಐ ಕೋಫಿಷಿಯಂಟ್ ಏನು ಎ, ಎಕ್ಸ್ ಮೈನಸ್ x1 ಇಂಟು ಎ ಪ್ಲಸ್
y minus y1 into b plus z minus z1 into c is equal to 0. ಡಾಟ್ ಪ್ರಾಡಕ್ಟ್ ಅಂದರೆ ಐ ಕೋಫಿಷೆಂಟು ಇಲ್ಲಿ ತೊಗೋಬೇಕು ಎಕ್ಸ್ ಮೈನಸ್ ಎಕ್ಸ್ ಒನ್ ಇದ್ರದ್ದು ಐ ಕೋಫಿಷೆಂಟ್ ಎ ಅದನ್ನ ಮಲ್ಟಿಪ್ಲೈ ಮಾಡಬೇಕು ಪ್ಲಸ್ y minus y1 into b ಪ್ಲಸ್ z minus z1 into c is equal to 0. ಇದು ಫೈನಲ್ ಆನ್ಸರ್. ಈಗ ನೋಡಿ ಇನ್ನೊಂದು ಸತಿ ರಿವಿಷನ್ ಮಾಡಿಸಿ ಹೇಳ್ಕೊಡ್ತೀನಿ. ಡಿರೈವ್ ದ ಈಕ್ವೇಷನ್ ಆಫ್ ಎ ಪ್ಲೇನ್ ಪಾಸಿಂಗ್ ಥ್ರೂ ಎ ಗಿವನ್ ಪಾಯಿಂಟ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ಗಿವನ್ ವೆಕ್ಟರ್ ಅಂತ ಕೊಟ್ಟರೆ ಒಂದು ಪ್ಲೇನ್ ಡ್ರಾ ಮಾಡ್ಬಿಡಿ. ಅರ್ಥ ಆಗ್ತಿದೆಯಾ? ಪರ್ಪೆಂಡಿಕ್ಯುಲರ್ ಟು ಗಿವನ್ ವೆಕ್ಟರ್ ಅಂದರೆ ಎನ್ ವೆಕ್ಟರ್ಗೆ ಪರ್ಪೆಂಡಿಕ್ಯುಲರ್ ಇದೆ ಪ್ಲೇನು. ಪಾಸಿಂಗ್ ಥ್ರೂ ದ ಪಾಯಿಂಟ್ ಎ ಅಂದರೆ ಎ ಬರ್ಕೊಡಿ. ಇದು ಒಂದು ಎಕ್ಸ್ಟ್ರಾ ಪಾಯಿಂಟು ತಗೋಬೇಕು, ಎನಿ ಪಾಯಿಂಟ್ ಆನ್ ದ ಪ್ಲೇನ್ ಅಂತ. ಲೆಟ್ ದ ಗಿವನ್ ಪ್ಲೇನ್ ಪಾಸಸ್ ಥ್ರೂ ದ ಪಾಯಿಂಟ್ ಎ whose position vector is a vector and the plane is perpendicular to n vector. Let p be any point on the plane with position vector is r vector. ಗೊತ್ತಾಯ್ತಲ್ವಾ? Since n vector is perpendicular to given plane implies ap vector perpendicular to AP ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎನ್. ಈಗ ಗಿವನ್ ಪ್ಲೇನ್ ಇದ್ದರೆ ಅಲ್ಲಿ ಎ ಪಿಲಿ ಏನೇ ವೆಕ್ಟರ್ ಡ್ರಾ ಮಾಡಿದ್ರು ಆ ಪ್ಲೇನಲ್ಲಿ ಏನೇ ವೆಕ್ಟರ್ ಡ್ರಾ ಮಾಡಿದ್ರು ಎನ್ ವೆಕ್ಟರ್ಗೆ ಪರ್ಪೆಂಡಿಕ್ಯುಲರ್ ಇರುತ್ತೆ. ಎ ಪಿ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಎನ್ ವೆಕ್ಟರ್. ಪರ್ಪೆಂಡಿಕ್ಯುಲರ್ ಇದ್ದರೆ ಡಾಟ್ ಪ್ರಾಡಕ್ಟ್ ಮಾಡಿದ್ರೆ 0 ಬರುತ್ತೆ. ಎ ಪಿ ಅಂದರೆ ಏನು? ಒ ಪಿ ಮೈನಸ್ ಒ ಎ ಡಾಟ್ ಎನ್ ವೆಕ್ಟರ್. ಒ ಪಿ ಅಂದರೆ 6, ಒ ಎ ಅಂದರೆ ಎ ಡಾಟ್ ಎನ್ ವೆಕ್ಟರ್ ಇದು ಕೊಡೋದು. ಇದಕ್ಕೆ ಈಕ್ವೇಷನ್ ಆಫ್ ಎ ಪ್ಲೇನ್ ಇನ್ ನಾರ್ಮಲ್ ವೆಕ್ಟರ್ ಫಾರ್ಮ್, ಕಾರ್ಟೀಷಿಯನ್ ಫಾರ್ಮ್. ಲೆಟ್ ಪಿ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಬಿ ಎನಿ ಈಗ ಆರ್ ವೆಕ್ಟರ್ ಅಂದರೆ ಹೇಳಬೇಕಲ್ವ, ಅದಕ್ಕೆ ಬರೀಬೇಕಲ್ಲ. ಆರ್ ವೆಕ್ಟರ್ ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಅದಕ್ಕೆ ಪಿ ಅಂತ ಬರೀಬೇಕು. ಎ ವೆಕ್ಟರ್ಗೆ x1 y1 z1 ಅಂತ ಬರೀಬೇಕು. ಬಿ ದ ಗಿವನ್ ಪಾಯಿಂಟ್. ಎನ್ ವೆಕ್ಟರ್ ಕೊಟ್ಟರೆ ಡೈರೆಕ್ಷನ್ ರೇಷಿಯೋಸ್ ಬರೀಬೇಕು. ಲೆಟ್ ಎ ಬಿ ಸಿ ಬಿ ದ ಡೈರೆಕ್ಷನ್ ರೇಷಿಯೋಸ್ ಆಫ್ ಎನ್ ವೆಕ್ಟರ್. ದೆನ್ ಆರ್ ವೆಕ್ಟರ್ ಇಸ್ ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝೆಡ್ಗೆ, ಎ ವೆಕ್ಟರ್ ಇಸ್ x1 ಐ ಪ್ಲಸ್ y1 ಜೆ ಪ್ಲಸ್ z1ಗೆ, ಎನ್ ವೆಕ್ಟರ್ ಇಸ್ ಎ ಐ ಪ್ಲಸ್ ಬಿ ಜೆ ಪ್ಲಸ್ ಸಿ ಕೆ ಆಗುತ್ತೆ. ಆಮೇಲೆ ಈಕ್ವೇಷನ್ 1 ಬಿಕಮ್ಸ್ ಅಂತ ತಗೋಬೇಕು. ಆರ್ ಮೈನಸ್ ಎ ಅಂದರೆ ನೋಡಿ ಎಕ್ಸ್ ಮೈನಸ್ x1 ಇಂಟು ಐ ಪ್ಲಸ್ ವೈ ಮೈನಸ್ y1 ಇಂಟು ಜೆ ಝೆಡ್ ಮೈನಸ್ z1 ಇಂಟು ಕೆ ಆಗುತ್ತೆ. ಡಾಟ್ ಎನ್ ವೆಕ್ಟರ್ ಅಂದರೆ ಆರ್ ಮೈನಸ್ ಎ ಅಂದರೆ ಗೊತ್ತೈತಲ್ವಾ, ಇದು ಮೈನಸ್ ಇದು ಇಂಟು ಐ ವೈ ಮೈನಸ್ y1 ಇಂಟು ಜೆ ಝೆಡ್ ಮೈನಸ್ z1 ಇಂಟು ಕೆ. ಆಮೇಲೆ ಎನ್ ವೆಕ್ಟರ್ ಅಂದರೆ ಇದು ಎ ಐ ಪ್ಲಸ್ ಬಿ ಜೆ ಪ್ಲಸ್ ಸಿ ಕೆ. ಡಾಟ್ ಪ್ರಾಡಕ್ಟ್ ಮಾಡೋದು ಯಾವ ಥರ? ಎಕ್ಸ್ ಮೈನಸ್ x1 ಇಂಟು ಎ ಪ್ಲಸ್ ವೈ ಮೈನಸ್ y1 ಇಂಟು ಬಿ z minus z1 into c is equal to 0. Thank you.